ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಹೀಗಾಗಿ ಜಲಾಶಯಗಳು ಭರ್ತಿಯಾಗಿರೋದು, ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ತುಂಗಾ ಜಲಾಶಯದ ಒಳ ಮತ್ತು ಹೊರಹರಿವು ಹೆಚ್ಚಳವಾಗಿದೆ. ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ತುಂಗಾ ಜಲಾಶಯಕ್ಕೆ 37,000 ಕ್ಯೂಸೆಕ್ ಒಳಹರಿವು ಹೆಚ್ಚಳವಾಗಿದೆ. ಇನ್ನು ಜಲಾಶಯದಿಂದ 37,000 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗಿದೆ. ಜಲಾಶಯದ ಎಲ್ಲ 22 ಗೇಟ್ಗಳನ್ನು ತೆಗೆದು ನೀರನ್ನ ಹೊರಬಿಡಲಾಗ್ತಾ ಇದೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ದುಮ್ಮಿಕ್ಕಿ ಹರಿತಾ ಇರುವಂತಹ ತುಂಗಾ ಜಲಾಶಯದ ನೀರು. ಇನ್ನು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಯಾಕೆಂದ್ರೆ ಈ ನದಿಯಲ್ಲಿ ಜಲಾಶಯದಲ್ಲಿ ಭಾರಿ ಪ್ರಮಾಣದಲ್ಲಿ ನೀರಿರುವಂತಹ ಕಾರಣದಾಗಿ 22 ಗೇಟ್ಗಳಿಂದ ನೀರನ್ನ ಹೊರಬಿಡಲಾಗ್ತಾ ಇದೆ. ಹೀಗಾಗಿ ಸುತ್ತಮುತ್ತ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಯಾಕಂದರೆ ಕೆಲವರು ಈ ಮಳೆ ಬರುವಂತಹ ಸಂದರ್ಭದಲ್ಲಿ ಕೆಲ ಭಾಗದಲ್ಲಿ ನೀರಿನ ಸುತ್ತಮುತ್ತ ಅಂದರೆ ನೀರಿನ ಅಕ್ಕಪಕ್ಕದಲ್ಲಿ ನಿಂತಿರೋದು ಅಥವಾ ಯಾವುದೇ ರೀತಿ ಕೃಷಿ ಕಾರಣಕ್ಕಾಗಿ ಹೋಗುವಂಥದ್ದು, ಈ ರೀತಿಯ ಕೆಲವು ಘಟನೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಸಮಸ್ಯೆ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಶಿವಮೊಗ್ಗ ತಾಲೂಕಿನ ಗಾಜುಳದವೆ ಗಾಜುಳ ತುಂಗಾ ಡ್ಯಾಮ್ ಇದು. ಈ ತುಂಗಾ ಡ್ಯಾಮ್ನಲ್ಲಿ ನೋಡ್ತಿರ್ಬೋದು, ಅಂದರೆ ಕಳೆದ 3-4 ದಿನದಿಂದ ಏನು ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರ್ತಾ ಇದೆ. ತೀರ್ಥಹಳ್ಳಿ ಭಾಗದಲ್ಲಿ ಆಗಿರ್ಬೋದು ಮತ್ತು ಚಿಕ್ಕಮಗಳೂರು ಈ ಶೃಂಗೇರಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಈ ಮಳೆ ಆದ ಪರಿಣಾಮವಾಗಿ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತುಂಗಾ ಡ್ಯಾಮ್ ಅಂತಂದರೆ 3.5 TMC ಇರುವಂಥ ಸಾಮರ್ಥ್ಯ ಇರುವಂಥ ತುಂಗಾ ಡ್ಯಾಮ್ ಇದು. ಈ ಡ್ಯಾಮ್ನಲ್ಲಿ 22 ಗೇಟ್ ಇದ್ದಾವೆ. ಆ 22 ಗೇಟ್ಗಳಿಗೆ ಕ್ಲಸ್ಟರ್ ಗೇಟ್ನ ಓಪನ್ ಮಾಡಲಾಗಿದೆ. ಅದು ಆ 22 ಗೇಟ್ ಮೂಲಕವಾಗಿ ನೀರು ಡ್ಯಾಮ್ನಿಂದ ಹರಿದು ತುಂಗಾ ನದಿಯ ಪಾತ್ರ ಸೇರ್ತಾ ಇದೆ. ನೋಡ್ಬೋದು, ಅಂದರೆ 22 ಗೇಟ್ಗಳು ಒಟ್ಟಿಗೆ ತೆರೆದಾಗ ಯಾವ ರೀತಿಯಾಗಿ ಒಂದು ವಾತಾವರಣ ಇರುತ್ತೆ ಅಂತೇಳಿ ಒಂದು ಸುಂದರ ವಾತಾವರಣ ಇಲ್ಲಿ ನೋಡ್ಬೋದು. ಅಂದರೆ ಮಲೆನಾಡಿನ ಪರಿಸರ ಎಷ್ಟೊಂದು ಸುಂದರವಾಗಿದೆ. ಅದೇ ರೀತಿಯಾಗಿ ಜಲಾಶಯದಿಂದ ಏನು ಗೇಟ್ಗಳನ್ನ ಓಪನ್ ಮಾಡಿ ನೀರು ಬಿಡ್ತಾ ಇದ್ರೆ ಅದು ಕೂಡ ಅಷ್ಟೊಂದು ಸುಂದರ ಆಗಿದೆ. ಅಂದರೆ ಪರಿಸರ ಅಷ್ಟೊಂದು ಮಳೆಗಾಲದಲ್ಲಿ ನೋಡಲಿಕ್ಕೆ ಅಷ್ಟೊಂದು ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ಅಂದರೆ ಮಲೆನಾಡು ಈ ಭಾಗದಲ್ಲಿ ಹಚ್ಚು ಹಸಿರೇ ಪರಿಸರ ಆಗಿದ್ದರಿಂದ ಈ ಡ್ಯಾಮ್ಗಳಲ್ಲಿ ನೀರು ಭರ್ತಿಯಾದ ನಂತರ ತುಂಗಾ ನದಿ ಏನು ನೀರು ಹೋಗ್ತಾ ಇದೆ, ಇದು ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅಂದರೆ ಈ ಮಳೆಗಾಲಕ್ಕೂ ಮೊದಲು ಈ ನದಿ ಖಾಲಿ ಆಗಿತ್ತು. ಈಗ ತುಂಗಾ ನದಿ ಏನು ಒಡಲಿದೆ ಅದು ಭರ್ತಿಯಾಗಿದೆ. ನದಿ ಪಾತ್ರದಲ್ಲಿ ಇರುವಂಥ ಏನು ಜನ ಇದ್ದಾರೆ ಕೂಡ ಅಲ್ಲರೂ ಕೂಡ ಈಗ ಎಚ್ಚರಿಕೆಯನ್ನು ಕೂಡ ತುಂಗಾ ಡ್ಯಾಮ್ ಅಧಿಕಾರಿಗಳು ಕೂಡ ನೀಡಿದ್ದಾರೆ. ಹಾಗಾಗಿ ಏನು ಮಳೆ ನಿರಂತರವಾಗಿ ಮಲೆನಾಡಲ್ಲಿ ಆಗ್ತಾ ಇದೆ. ಹಾಗಾಗಿ ಶಿವಮೊಗ್ಗದ ಪ್ರಮುಖ ಏನು ಜಲಾಶಯಗಳಿದ್ದಾವೆ ಆ ಜಲಾಶಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಬರ್ತಾ ಇದೆ. ಹಾಗಾಗಿ ಶಿವಮೊಗ್ಗದ ಗಾಜೂರು ಡ್ಯಾಮ್ ಇದೆ, ಈ ಗಾಜೂರು ಡ್ಯಾಮ್ ಕೂಡ ಭರ್ತಿಯಾಗಿದೆ. ಭರ್ತಿಯಾಗಿ 22 ಗೇಟ್ ಇದ್ದಾವೆ. ಆ 22 ಗೇಟ್ಗಳನ್ನ ತೆರೆಯಲಾಗಿದೆ. ಹಾಗಾಗಿ ಈ 22 ಗೇಟ್ ತೆರೆಯಾಗಿದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತದೆ. ಹಾಗಾಗಿ ಒಂದು ಡ್ಯಾಮ್ ಭರ್ತಿಯಾಗಿದ್ದು ಕೂಡ ಎಲ್ಲರಿಗೂ ಕೂಡ ಖುಷಿ ತರುವಂಥ ವಿಷಯ ಆಗಿದೆ. ಮತ್ತು ಏನು ತುಂಗಾ ನದಿ ಪಾತ್ರದಲ್ಲಿ ಇರುವಂಥ ಏನು ಜನರಿಗೆ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹಾಗಾಗಿ ಮಳೆ ನಿರಂತರವಾಗಿ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾದಂಗೆ ಹೊರಹರಿವು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ 22 ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಒಂದು ಸುಂದರ ದೃಶ್ಯ ಇಲ್ಲಿ ನಾವು ನೋಡ್ಬೋದಾಗಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9. ಸೊ ಇದು ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಆಗಿರುವಂತಹ ಒಂದು ದೃಶ್ಯಗಳು. ಸೊ ಹಾಗೆ ನದಿ ಪಾತ್ರದಲ್ಲಿ ಇರುವಂತಹ ಜನರಿಗೆ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ನೀವಾಗಲೇ ಹೇಳ್ತಾ ಇದ್ರಿ, ಹೆಚ್ಚಿನ ಮಳೆ ಸುರಿಯೋದ್ರಿಂದಾಗಿ ಅಥವಾ ಈ ಥರ ಒಳಹರಿವು ಹೊರಹರಿವು ಎಲ್ಲವೂ ಕೂಡ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಹೆಚ್ಚು ತೊಂದರೆ ಆಗುವಂಥದ್ದು ನದಿ ಪಾತ್ರದಲ್ಲಿ ಇರುವಂತಹ ಜನರಿಗೆ. ಸೊ ಅಲ್ಲಿಗೆ ಹೇಗಿದೆ ಅಲ್ಲಿನ ಸಮಸ್ಯೆ, ಜನ ಯಾವ ರೀತಿಯಾಗಿ ಪರಿತಪಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ವಿಸ್ತೃತ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಕಳೆದ 3-4 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಏನು ಜಲಾಶಯದವೆ ಒಳಹರಿವು ಹೆಚ್ಚಾಗಿದೆ. ನಾವಾಗ ಶಿವಮೊಗ್ಗದ ಗಾಜೂರು ತುಂಗಾ ಡ್ಯಾಮ್ಗಳಿದ್ದಾವೆ. ಇದು ತುಂಗಾ ಡ್ಯಾಮ್ನ ಹಿನ್ನೀರು ಭಾಗದಲ್ಲಿ ನೋಡ್ಬೋದು. ಅಂದರೆ ಧಾರಾಕಾರ ಮಳೆ ಸುರಿದ ಪರಿಣಾಮವಾಗಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಭರ್ತಿಯಾಗಿದ್ದ ಕಾರಣವಾಗಿ ಏನು ಡ್ಯಾಮ್ ಇದೆ ಆ ಡ್ಯಾಮ್ನ 22 ಗೇಟ್ಗಳನ್ನ ತೆರೆಯಲಾಗಿದೆ. ಹಾಗಾಗಿ ಏನು ಮಲೆನಾಡು ಭಾಗದಲ್ಲಿ ಏನು ಸುರಿತ ಧಾರಾಕಾರ ಮಳೆ ಈಗಾಗಲೇ ಸಾಕಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿ ಅಂತ ಹೇಳ್ಬೋದು. ಶಿವಮೊಗ್ಗ ತಾಲೂಕಿನ ಕುಂಸಿ ಇದೆ, ಆ ಕುಂಸಿ ಭಾಗದಲ್ಲಿ ಶತಾಯುಷಿ ಏನು ವೃದ್ಧೆ ಒಬ್ಬಳು ಗೋಡೆ ಕುಸಿದು ಮೃತಪಟ್ಟಿದ್ದಾಳೆ. ಮೊದಲೇ ಸಾವಾಗಿದೆ ಮಲೆನಾಡು ಭಾಗದಲ್ಲಿ. ಹಾಗಾಗಿ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಏನು ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ಈಗ ಸಾಕಷ್ಟು ಒಂದು ಆತಂಕದ ವಾತಾವರಣ ನಿರ್ಮಾಣ ಅಂತ ಹೇಳ್ಬೋದು. ಒಂದು ಕಡೆ ನೋಡ್ಬೋದು, ಹಿನ್ನೀರು ಭಾಗದಲ್ಲಿ ತುಂಗಾ ಡ್ಯಾಮ್ ಇದೆ. ಈ ತುಂಗಾ ಡ್ಯಾಮ್ ಹಿನ್ನೀರು ಆಗಿದೆ ಅಂತೇಳಿ ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗಿದೆ. ಮತ್ತೊಂದು
ಭಾಗದಲ್ಲಿ ನೋಡ್ಬೋದು ಏನು ನಾವು ತುಂಗಾ ಡ್ಯಾಮ್ ಮೇಲ್ಭಾಗದಲ್ಲಿದ್ದೇವೆ. ಈ ಮೇಲ್ಭಾಗದಲ್ಲಿ ಅಂದರೆ ಎಲ್ಲ ಗೇಟ್ಗಳು ಓಪನ್ ಆಗಿದ್ದಾವೆ. ಈ ಎಲ್ಲ ಗೇಟ್ಗಳು ತೆರೆದಿದ್ದರಿಂದ ಸುಮಾರು 37,000 ಕ್ಯೂಸೆಕ್ಸ್ ನೀರನ್ನು ತುಂಗಾ ಡ್ಯಾಮ್ನಿಂದ ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಹಾಗಾಗಿ ತುಂಗೆ ಒಡಲಿದೆ, ಆ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿದೆ. ತುಂಗಾ ನದಿ ಡ್ಯಾಮ್ನಿಂದ 37,000 ಕ್ಯೂಸೆಕ್ಸ್ ಅಧಿಕ ನೀರು ಬಿಟ್ಟಿದ್ದರಿಂದ ಸಹಜವಾಗಿ ಕೂಡ ತುಂಗಾ ನದಿ ಇರುವಂಥ ಪಾತ್ರ ಜನರಿಗೆ, ತಗ್ಗು ಪ್ರದೇಶ ಜನರಿಗೆ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇದೇ ರೀತಿ ನಿರಂತರವಾಗಿ ಮಳೆ ಸುರಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಡ್ಯಾಮ್ನಿಂದ ನೀರು ಬಿಡುವಂಥ ಸಾಧ್ಯತೆ ಇದೆ. ಹಾಗಾಗಿ ತುಂಗಾ ಡ್ಯಾಮ್ ಭರ್ತಿಯಾಗಿದೆ. ತುಂಗಾ ಡ್ಯಾಮ್ನಿಂದ 37,000 ಕ್ಯೂಸೆಕ್ ಅಧಿಕ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತದೆ. ಹಾಗಾಗಿ ಒಂದು ರೀತಿಯಿಂದ ಆತಂಕದ ವಾತಾವರಣ ಇಲ್ಲಿ ನಿರ್ಮಾಣ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ ಗಣ್ವಿ, TV9 ಶಿವಮೊಗ್ಗ.